ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಸಮಾಜದ ಮುಖ್ಯವಾಹಿನಿಗೆ ವಿಧವೆಯರನ್ನ ತರುವ ಉದ್ದೇಶದಿಂದಾಗಿ ಜೂನ್ 23ರಂದು ಅಂತಾರಾಷ್ಟ್ರೀಯ ವಿಧವೆಯರ ದಿನವನ್ನು ಆಚರಿಸಲಾಗಿದೆ. ಆದರೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇನ್ನೂ ನೂರಾರು ವಿಧವೆಯರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದು ಸ್ವಾವಲಂಬಿ ಜೀವನ ನಡೆಸಲು ಹೆಚ್ಚಿನ ನೆರವಿನ ಅಗತ್ಯವಿದೆ. ಗಂಡನ ನಿಧನದ ಬಳಿಕ ಅನೇಕ ಮಹಿಳೆಯರು ಆರ್ಥಿಕ, ಸಾಮಾಜಿಕ ಹಾಗೂ ಕಾನೂನು ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಮಕ್ಕಳ ಶಿಕ್ಷಣ, ಆಸ್ತಿ ಹಕ್ಕು ಹಾಗೂ ಆರ್ಥಿಕ ಸ್ವಾತಂತ್ರ್ಯದ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದಾಗಿ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ವಿಧವೆಯರ ದಿನವನ್ನು ಆಚರಿಸ್ತಾ ಇದೆ. ಆದಾಗ್ಯೂ ಅನೇಕ ವಿಧವೆಯರಿಗೆ ಸರ್ಕಾರದ ಯೋಜನೆಗಳು ಹಾಗೂ ತಮ್ಮ ಹಕ್ಕುಗಳ ಕುರಿತು ಸಮರ್ಪಕ ಮಾಹಿತಿ ಇಲ್ಲದಿರುವುದು ವಿಷಾದನೀಯ. ಹಿಂದೆ ವಿಧವೆಯರ ಬಗ್ಗೆ ಸಮಾಜದಲ್ಲಿ ಹಲವಾರು ಮೂಢನಂಬಿಕೆಗಳು ಪ್ರಚಲಿತದಲ್ಲಿ ಇದ್ವು. ಆದರೆ ಕಾಲ ಬದಲಾದಂತೆ ಆ ಮನೋಭಾವಗಳು ಕೂಡ ಕಡಿಮೆ ಆಗ್ತಾ ಇದೆ. ಆದರೂ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ಕೊರತೆಯಿಂದ ಹಲವಾರು ಅರ್ಹ ಮಹಿಳೆಯರು ಸೌಲಭ್ಯಗಳಿಂದ ವಂಚಿತರಾಗ್ತಿದ್ದಾರೆ. ಸರ್ಕಾರ ವಿವಿಧ ಯೋಜನೆಗಳ ಅಡಿ ವಿಧವೆಯರಿಗೆ ಮಾಶಾಸನ ಕೊಡ್ತಾ ಇದ್ರು. ಕೆಲವರಿಗೆ ಹಣ ಸಕಾಲದಲ್ಲಿ ತಲುಪ್ತಾಯಿಲ್ಲ ಎಂಬ ಆರೋಪಗಳು ಇದೆ. ವಯೋವೃದ್ಧ ವಿಧವೆಯರು ಮಾಶಾಸನ ಪಡೆಯಲು ಅಂಚೆ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಇನ್ನೂ ಕೂಡ ಮುಂದುವರೆದಿದೆ. ಅಂಚೆ ಇಲಾಖೆಯಲ್ಲಿ ಹಣ ಪಾವತಿಗೆ ತೊಂದರೆ ನೀಡಲಾಗುತ್ತದೆ ಎಂಬ ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ತಹಸೀಲ್ದಾರ್ ಗ್ರೇಡ್ 2 ಮಂಜುನಾಥ್ ಮಾತನಾಡಿ, ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಟ್ಟು 8,278 ವಿಧವೆಯರಿಗೆ ಮಾಶಾಸನ ಮಂಜೂರಾಗಿದೆ. ಇವರಲ್ಲಿ 6,924 ಫಲಾನುಭವಿಗಳ ಖಾತೆಗಳಿಗೆ ನಿಯಮಿತವಾಗಿ ಹಣ ಜಮೆಯಾಗ್ತಾ ಇದೆ. ವಿವಿಧ ಕಾರಣಗಳಿಂದ 102 ಮಾಶಾಸನಗಳು ಅಮಾನತುಗೊಂಡಿದ್ದು 1,252 ಫಲಾನುಭವಿಗಳ ಮಾಶಾಸನ ಸ್ಥಗಿತಗೊಂಡಿದೆ. ದಾಖಲೆಗಳ ಕೊರತೆಯಿಂದಾಗಿ ಸೌಲಭ್ಯ ಪಡೆಯದವರು ತಾಲೂಕು ಕಚೇರಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಸರ್ಕಾರದ ನೆರವು ಪಡೆಯಬಹುದಾಗಿದೆ. ಯಾವುದೇ ಮಧ್ಯವರ್ತಿಗಳ ಮೊರೆ ಹೋಗಬಾರದು ಅಂತ ಮನವಿ ಮಾಡಿದರು. ನಮಸ್ಕಾರ. ನಾಳೆ ದಿನಾಂಕ 23/6/2026 ವಿಶ್ವ ವಿಧವೆಯರ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ತಾಲೂಕಿನಲ್ಲಿ ಸುಮಾರು 6,924 ವಿಧವೆಯರಿದ್ದಾರೆ. ಇನ್ನೂ ವಿಧವೆಯರು ಕೈಬಿಟ್ಟ ಪಕ್ಷದಲ್ಲಿ ನಮ್ಮ ಸಂಬಂಧಪಟ್ಟ ನಾಡು ಕಚೇರಿಗಳಲ್ಲಿ, ನಮ್ಮ ಇಲಾಖೆಯ ನಾಡು ಕಚೇರಿಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳ ಮೊರೆ ಹೋಗಬೇಡಿ ಅಂತ ಹೇಳ್ತಾ, ಇದನ್ನು ನಮ್ಮಲ್ಲಿ ಏನಾದರೂ ನಿಮಗೆ ತೊಂದರೆ ಆದರೆ ಮಾಶಾಸನ ಬರಲು ಏನಾದರೂ ನಮ್ಮ ಅಧಿಕಾರಿಗಳಂತ ಸಂಪರ್ಕ ಮಾಡಿ. ಯಾವುದೇ ಕಾರಣಕ್ಕೂ ಯಾವುದೇ ಮಧ್ಯವರ್ತಿಗಳ ಮೊರೆ ಹೋಗಬೇಡಿ. ವಿಧವೆಯರಿಗೆ ಕೌಶಲ್ಯ ತರಬೇತಿ, ಸ್ವ ಉದ್ಯೋಗ ಅವಕಾಶಗಳು, ಕಾನೂನು ನೆರವು ಹಾಗೂ ಸರ್ಕಾರಿ ಯೋಜನೆಗಳ ಬಗ್ಗೆ ಹೆಚ್ಚಿನ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ತಮೀಂ ಪಾಷಾ, ಎಜಿ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.